ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 51,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 50 ಲಕ್ಷ ವ್ಯೂಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ತುಂಬ ಧನ್ಯವಾದ. ಇದು ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ ಡಯಾಬಿಟೀಸ್ ಅವ್ರಿಗೆ. ನಿನ್ನೆ ಮಾಡಿರೋವಂಥದ್ದು ಸ್ವಲ್ಪ ಲೋ ಲೆವೆಲ್ ಶುಗರ್ ಇರುತ್ತಲ್ವಾ, ಅವ್ರಿಗೆ ನಿನ್ನೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೆನೆ ಆಲ್ಮೋಸ್ಟ್ ಒಂದು 12 ಏನೋ ಮನೆ ಮದ್ದು ಹೇಳಿದ್ದೀನಿ. ಅದೆಲ್ಲ ಯೂಸ್ ಆಗುತ್ತೆ, ಆದರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಅಟ್ಲೀಸ್ಟ್ 30ರಿಂದ 40 ದಿನ ಆದರೂ ಮಾಡಬೇಕು. ಇವತ್ತು ಹೇಳ್ತಾ ಇರೋದು ತುಂಬ ಹೈ ಲೆವೆಲ್ ಶುಗರ್ ಪೇಷಂಟ್ಸ್ಗೆ ಮನೆ ಮದ್ದು ಹೇಳ್ತಾ ಇದ್ದೀನಿ. ತುಂಬ ಹೈ 200 250 ಎಲ್ಲ ಬಂದ್ಬಿಟ್ಟಿರುತ್ತೆ ತುಂಬ ಜನಕ್ಕೆ. ಅವ್ರಿಗೆ ಇವತ್ತು ಮನೆ ಮದ್ದು ಹೇಳ್ತೀನಿ. ಇದನ್ನ ಕಂಟಿನ್ಯೂಸ್ ಆಗಿ 20ರಿಂದ 25 ದಿನ ಯೂಸ್ ಮಾಡಿ ಫುಲ್ ಕಂಟ್ರೋಲ್ಗೆ, ನಾರ್ಮಲ್ ಶುಗರ್ ಲೆವೆಲ್ಗೆ ಬಂದ್ಬಿಡುತ್ತೆ. ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಬರುತ್ತೆ. ಮೊದಲನೇ ಮನೆ ಮದ್ದು ಹಾಗಲಕಾಯಿ. ಒಂದು ಹಾಗಲಕಾಯಿನ ಒಂದು ತಗೋಬೇಕು ಫುಲ್ಲು. ಅದನ್ನ ಸ್ಮಾಲ್ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಬಿಡಿ. ಹಾಗೆ ಕಲ್ಲಂಗಡಿ ಹಣ್ಣನ್ನ ನೋಡಿ 1/4% ಸಾಕು, ಅರ್ಧನೂ ಬೇಡ, 1/4% ಸಾಕು. ಅದನ್ನು ಅಷ್ಟೇ ಕಟ್ ಮಾಡ್ಕೊಳ್ಳಿ, ಸಣ್ಣ ಪೀಸಸ್ ಥರ ಮಾಡಿಕೊಂಡು ಒಂದು ಗ್ಲಾಸ್ ನೀರಿಗೆ, ಒಂದು ದೊಡ್ಡ ಗ್ಲಾಸ್ ನೀರಿಗೆ ಎರಡನ್ನೂ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿ 2 ಗಂಟೆ ಹಾಗೆ ಬಿಡಬೇಕು, ನೆನೆಯಕ್ಕೆ ಬಿಡಬೇಕು. 2 ಗಂಟೆ ಆದಮೇಲೆ ಅದನ್ನ ಫಿಲ್ಟರ್ ಮಾಡಿಕೊಂಡು ತಿನ್ನೋದಾದ್ರೆ ತಿನ್ಬೋದು. ಹಾಗಲಕಾಯಿ ಹಾಗೆ ತಿನ್ನೋರು ತುಂಬ ಜನ ಇದ್ದಾರೆ, ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಮ್ಗೆ ತಿನ್ನೋಕ್ಕಾಗಲ್ಲ ಅಂತಂದರೆ ಫಿಲ್ಟರ್ ಮಾಡ್ಕೊಬಿಡಿ. ಫಿಲ್ಟರ್ ಮಾಡಿಕೊಂಡು ಆ ನೀರನ್ನ ಕುಡಿಬೇಕು. ನಾನು ಒಂದು ಮೆನ್ಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಖಾಲಿ ಹೊಟ್ಟೆಲಿ, ಬೆಳಗ್ಗೆ ಖಾಲಿ ಹೊಟ್ಟೆಲಾದರೆ ಮೆನ್ಷನ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದಾದ್ರೆ ಮೆನ್ಷನ್ ಮಾಡಿಲ್ಲ ಅಂತ ಅಂದರೆ ಡಯಾಬಿಟಿಸ್ ಪೇಷಂಟ್ಸ್ಗೆ ಊಟಕ್ಕೆ ಅರ್ಧ ಗಂಟೆ ಮುಂಚೆ ಅಂತ ಅರ್ಥ. ಗೊತ್ತಾಗ್ತಿದ್ಯಾ? ಖಾಲಿ ಹೊಟ್ಟೆಲಿ ಅಂತಂದರೆ ನಾನು ಮುಂಚೆ ಕರೆಕ್ಟಾಗಿ ಹೇಳ್ತೀನಿ. ನಾನು ಹಾಗೆ ಕುಡಿಬೇಕು, ಡೈಲಿ ಕುಡೀರಿ ಅಂತಂದರೆ ಊಟಕ್ಕೆ ಅರ್ಧ ಗಂಟೆ ಮುಂಚೆ ಕುಡಿಬೇಕು ಅಂತ. ಸ್ಪೆಷಲಿ ಫಾರ್ ಡಯಾಬಿಟಿಕ್ಸ್ ಪೇಷಂಟ್ಸ್ ಆದರೆ ಮಾತ್ರ, ಓಕೆನಾ? ಇದನ್ನು ಊಟಕ್ಕೆ ಅರ್ಧ ಗಂಟೆ ಮುಂಚೆ ಕುಡಿಬೇಕು. ಆ್ಯಂಡ್ ಎರಡನೇ ಮನೆ ಮದ್ದು 2ರಿಂದ 3, ದಪ್ಪದಾದರೆ 2 ಸಾಕಾಗುತ್ತೆ, ಸಣ್ಣದಾದರೆ 2ರಿಂದ 3 ನಿಂಬೆ ಹಣ್ಣು ತಗೊಳ್ಳಿ. ನಿಂಬೆ ಹಣ್ಣನ್ನ ಸ್ಲೈಸ್ ಮಾಡ್ಕೋಬೇಕು ನೋಡಿ, ಈ ಥರ 2 ಅಥವಾ 3 ಸ್ಲೈಸಸ್ ಮಾಡಿಕೊಂಡು ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನಲ್ಲಿ ನೀರು ಹಾಕಿ ಒಂದು 2 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಆ ನೀರು ಕುದಿದ್ಮೇಲೆ ಈ ನಿಂಬೆ ಹಣ್ಣು ಸ್ಲೈಸಸ್ನ ಅದಕ್ಕೆ ಹಾಕಿ ಸ್ವಲ್ಪ ಶುಂಠಿ, ಅಂದರೆ ಒಂದು 4-5 ಚಿಕ್ಕ ಚಿಕ್ಕ ಪೀಸಸ್ ಶುಂಠಿ ಹಾಕಬೇಕು, ಪೀಸ್ ಹಾಕಬೇಕು. ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಅಷ್ಟೇ 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ 10 ನಿಮಿಷ ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಕುದಿಸಿ ಆದಮೇಲೆ ಅದು ತಣ್ಣಗೆ ಹಾಕ್ಬಿಡಿ. ಅದಾದಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ. ಈ ಫಿಲ್ಟರ್ ಮಾಡ್ಕೊಂಡಾದಮೇಲೆ ಅದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪ, ತಣ್ಣಗಾಗಬೇಕು ಒಂದು ಸ್ವಲ್ಪ, ಉಗುರು ಬೆಚ್ಚಗಾಗುತ್ತಲ್ಲ ಆವಾಗ 1 ಸ್ಪೂನಷ್ಟು ಜೇನುತುಪ್ಪ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಲೇ ಕುಡಿಬೇಕು, ಬೆಳಗ್ಗೆ ಖಾಲಿ ಹೊಟ್ಟೆಲಿ. ಓಕೆನಾ ಫ್ರೆಂಡ್ಸ್? ಇದನ್ನ ಅಟ್ಲೀಸ್ಟ್ ಹೇಳಿದ್ನಲ್ಲ 20ರಿಂದ 25 ದಿನ ಮಾಡಲೇಬೇಕು. ಇನ್ನು 3ನೇ ಮನೆ ಮದ್ದು, ಇನ್ನು ಬಾಳೆಹಣ್ಣು. ದೊಡ್ಡದಾದರೆ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ, ದೊಡ್ಡದಾದರೆ ಅರ್ಧ ತೊಗೊಳ್ಳಿ ಸಾಕು, ಚಿಕ್ಕದಾದರೆ 1 ಸಾಕಾಗುತ್ತೆ. ಚಿಕ್ಕದಾದರೆ 1, ದೊಡ್ಡದು ಪಚ್ಚಬಾಳೆನಾದರೆ ಅದು ದೊಡ್ಡದಾದರೆ ಅರ್ಧ ತಗೊಳ್ಳಿ ಸಾಕಾಗುತ್ತೆ. ಬಾಳೆಹಣ್ಣು ಅರ್ಧ. ಕಿವಿ ಫ್ರೂಟು, ಕಿವಿ ಹಣ್ಣು ಎಲ್ಲರಿಗೂ ಎಲ್ಲ ಮಾರ್ಕೆಟಲ್ಲೂ ಇವಾಗ ಸಿಗ್ತಾ ಇದೆ, ಎಲ್ಲ ಊರಲ್ಲೂ ಸಿಗ್ತಾ ಇದೆ. ಕಿವಿ ಹಣ್ಣು 1, ನಿಂಬೆಹಣ್ಣು ರಸ 2ರಿಂದ 3 ಸ್ಪೂನು, ಮೊಸರು ಮೊಸರು 3ರಿಂದ 4 ಸ್ಪೂನು, ನೀರು ಅಷ್ಟೇ ಒಂದು ಅರ್ಧ ಗ್ಲಾಸು ನೀರು. ಇದೆಲ್ಲನೂ ಮಿಕ್ಸಿಗೆ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿಕೊಂಡು ಈ ಜ್ಯೂಸನ್ನ ಡೈಲಿ ಕುಡಿಬೇಕು ಫ್ರೆಂಡ್ಸ್. ಡೈಲಿ ಕುಡಿಬೇಕು ಅಂತಂದರೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಕುಡಿಬೇಕು ಅಂತ ಅರ್ಥ. ಓಕೆನಾ? ನೆಕ್ಸ್ಟ್, ಇದು ಬೆಸ್ಟ್ ಅಂದರೆ ಬೆಸ್ಟ್. ಎಷ್ಟೇ ನಿಮಗೆ ಹೈ ಶುಗರ್ ಇದ್ದರೂ ಕಂಟ್ರೋಲ್ಗೆ ಬರುತ್ತೆ. 20 ದಿನದಲ್ಲೇ ಕಂಟ್ರೋಲ್ಗೆ ಬರಬೇಕು ಅಂತಂದರೆ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಅವೆಲ್ಲ ವರ್ಕ್ ಆಗುತ್ತೆ, ಆದರೆ ಒಂದು ಸ್ವಲ್ಪ ಟೈಮ್ ಹಿಡಿಬೋದು. ಅಟ್ಲೀಸ್ಟ್ 30 ದಿನ ಆದರೂ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇದಾದರೆ ನಿಜವಾಗ್ಲೂ ತುಂಬ, ನಿಮಗೆ 250 ಮೇಲೆ ದಾಟಿ ಹೋಗಿದ್ರು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ. ಏನು ಮಾಡಬೇಕು ಅಂದರೆ, ಕೃಷ್ಣ ತುಳಸಿ ಎಲ್ಲರ ಮನೇಲೂ ಇರುತ್ತೆ. ಕೃಷ್ಣ ತುಳಸಿ ಆದಷ್ಟು ಚೂಸ್ ಮಾಡ್ಕೊಳ್ಳಿ. ಕೃಷ್ಣ ತುಳಸಿ ಎಲೆನ ಶೇಖರಣೆ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಒಂದು 3ರಿಂದ 4 ಹಿಡಿ ಅಷ್ಟು ತಗೊಳ್ಳಿ. ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಬೇಕು. ಅದೇ ಥರ ಬೇವಿನ ಎಲೆನೂ ಅಷ್ಟೇ ನೀಟಾಗಿ ತೊಳೆದು ಅದನ್ನು ಅಷ್ಟೇ ಎಲ್ಲನೂ ಈಕ್ವಲ್ ಕ್ವಾಂಟಿಟಿಲೇ ತೊಗೋಬೇಕು. ನೀವು ಇದನ್ನು 3 ಹಿಡಿ ತೊಗೊಂಡ್ರೆ ಇದನ್ನು 3 ಹಿಡಿ ಅಷ್ಟೇ ತೊಗೋಬೇಕಾಗತ್ತೆ. ಈಕ್ವಲ್ ಕ್ವಾಂಟಿಟಿಲೇ ತೊಗೋಬೇಕು. ಬೇವಿನ ಎಲೆನೂ ನೀಟಾಗಿ ತೊಳೆದು ಒಣಗಿಸ್ಬೇಕು. ಬಿಲ್ವ ಪತ್ರೆ, ಶಿವಂಗೆ ಪೂಜೆ ಮಾಡ್ತೀವಲ್ವ, ಬಿಲ್ವ ಪತ್ರೆ ಗೊತ್ತಿರುತ್ತೆ, ಸಿಗುತ್ತೆ ಕಾಮನಾಗಿ ಎಲ್ಲ ಕಡೆನೂ. ಬಿಲ್ವ ಪತ್ರೆನೂ ಅಷ್ಟೇ ಬಿಲ್ವ ಪತ್ರೆ ಎಲೆನೂ ಕಲೆಕ್ಟ್ ಮಾಡಿಕೊಂಡು ನೀಟಾಗಿ ತೊಳೆದು
ಬಿಸಿಲಲ್ಲ ಸಾರಿ, ನೆರಳಲ್ಲಿ ಒಣಗಿಸ್ಬೇಕು. ನೀಟಾಗಿ ತೊಳಿರಿ, ಫಸ್ಟ್ ಮಣ್ಣೆಲ್ಲ ಇರುತ್ತಲ್ವ, ಮೂರನ್ನು ಸಪ್ರೇಟಾಗಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಕೋಬೇಕು. ಮೂರನ್ನು ಸಪ್ರೇಟಾಗೆ ಪುಡಿ ಮಾಡಿಕೊಂಡು ನೈಸ್ ಪೌಡರ್ ಆಗಬೇಕು ಫ್ರೆಂಡ್ಸ್. ತುಂಬ ನೈಸಾಗಿ ಪೌಡರ್ ಮಾಡಿಕೊಂಡು ಮೂರನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರಲ್ಲಿ ಎತ್ತಿಟ್ಕೊಬಿಡಿ. ಅಂದರೆ ಡಬ್ಬದಲ್ಲಿ ಎತ್ತಿಟ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಅದು ಎಷ್ಟು ದಿನ ಆದರೂ ಕೆಡಲ್ಲ. ಇದನ್ನೇನು ಮಾಡಬೇಕು ಅಂದರೆ ಡೈಲಿ 2 ಸಲ, ಬೆಳಗ್ಗೆ ಒಂದು ಸಲ, ರಾತ್ರಿ ಒಂದು ಸಲ, ಅಥವಾ ಮಧ್ಯಾಹ್ನ ಯೂಸ್ ಮಾಡ್ಬೋದು, ಮಧ್ಯಾಹ್ನ ಅಥವಾ ರಾತ್ರಿ. ಊಟಕ್ಕೆ ಅರ್ಧ ಗಂಟೆ ಮುಂಚೆ ಇದು ಈ ಪುಡಿ ಇರುತ್ತಲ್ವ, ಈ ಪುಡಿ ಅರ್ಧ ಸ್ಪೂನ್ ತೊಗೋಬೇಕು. ಅರ್ಧ ಸ್ಪೂನ್ ಈ ಪುಡಿನ 1 ಗ್ಲಾಸ್ ನೀರಿಗೆ, ಅಂದರೆ ತಣ್ಣೀರು, ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೂ ಓಕೆ, ಬಿಸಿ ನೀರಿಗೆಲ್ಲ ಬೇಡ, ಉಗುರು ಬೆಚ್ಚಗಿರೋ ನೀರಿಗೂ ಓಕೆ, ಚೆನ್ನಾಗಿ ಕಲಸಿ ಕುಡಿಬೇಕು. ಊಟಕ್ಕೆ ಅರ್ಧ ಗಂಟೆ ಮುಂಚೆ ಈ ಪೌಡರ್ನ 1/2 ಸ್ಪೂನ್ ಸಾಕಾಗುತ್ತೆ. ಬೆಳಗ್ಗೆ ಒಂದು 1/2 ಸ್ಪೂನ್ ಯೂಸ್ ಮಾಡಿ, ರಾತ್ರಿ 1/2 ಸ್ಪೂನ್ ಯೂಸ್ ಮಾಡಿ. ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಯೂಸ್ ಮಾಡೋದ್ರಿಂದ ನಿಮಗೆ ಎಂಥದೇ ಹೈ ಬ್ಲಡ್ ಶುಗರ್ ಇದ್ರೂ ಕಂಟ್ರೋಲ್ಗೆ ಬರುತ್ತೆ. ನೆಕ್ಸ್ಟ್ ಮನೆಮದ್ದು ಪ್ಯೂರ್ ಅರಿಶಿನ ತೊಗೋಬೇಕು. ಪ್ಯೂರ್ ಅರಿಶಿನ ಪೌಡರ್ ನಿಮಗೆ ಸಿಗುತ್ತೆ, ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ನಾವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಅದಕ್ಕಿಂತ ಪ್ಯೂರ್ ಸಿಗುತ್ತೆ ನಿಮಗೆ, ಅದನ್ನು ಯೂಸ್ ಮಾಡಿ. ಪ್ಯೂರ್ ಅರಿಶಿನ ತಗೊಂಡು, ಅದೇ ಬೆಟ್ಟದ ನೆಲ್ಲಿಕಾಯಿ ಪೌಡರು ಸಿಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಪೌಡರ್ ನೀವೇ ಮಾಡ್ಕೋಬೋದು, ಅಥವಾ ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ. ಎರಡನ್ನೂ ಈಕ್ವಲ್ ಆಗಿ ತೊಗೋಬೇಕು, ಈಕ್ವಲ್ ಅಮೌಂಟಲ್ಲೇ ತೊಗೋಬೇಕು. ಇದು ಒಂದು ಬೌಲ್ ತೊಗೊಂಡ್ರೆ ಇದನ್ನು ಒಂದು ಬೌಲೇ ತೊಗೊಳ್ಳಿ. ಎರಡನ್ನೂ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಪ್ರತಿ ಸರಿ 1 ಗ್ಲಾಸ್ ನೀರಿಗೆ ಅರ್ಧ ಸ್ಪೂನಷ್ಟು ಈ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಊಟಕ್ಕೆ ಅರ್ಧ ಗಂಟೆ ಮುಂಚೆ ಕುಡಿಬೇಕು. ನೆಕ್ಸ್ಟ್ ಮನೆಮದ್ದು ನೇರಳೆ ಹಣ್ಣು ಬೀಜ. ನೇರಳೆ ಹಣ್ಣು ತುಂಬ ಒಳ್ಳೆಯದು. ನೇರಳೆ ಹಣ್ಣು ತಿನ್ನಿ ಫಸ್ಟು. ನೇರಳೆ ಹಣ್ಣು ತಿಂದಾದ್ಮೇಲೆ ಅದಕ್ಕೆ ಬೀಜ ಸಿಗುತ್ತಲ್ವಾ, ಆ ಬೀಜನ ಸ್ಟೋರ್ ಮಾಡಿ ಇಟ್ಕೊಬಿಡಿ. ಸ್ವಲ್ಪ ಜಾಸ್ತಿನೇ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ಜಾಸ್ತಿ ನೇರಳೆ ಹಣ್ಣು ತಿನ್ನಬಾರ್ದು. ನೇರಳೆ ಹಣ್ಣು ತಿಂದು ಆ ಬೀಜ ಮಾತ್ರ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀವು ಅದು ಬೀಜದಿಂದನೇ ನೀವು ಇವಾಗ ಪೌಡರ್ ಮಾಡ್ಕೋಬೇಕು. ನೇರಳೆ ಹಣ್ಣು ಬೀಜನ ನೆರಳಲ್ಲಿ ಚೆನ್ನಾಗಿ ಸ್ವಲ್ಪ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸ್ಬೇಕು, ಚೆನ್ನಾಗಿ ಒಣಗಿಸಿ ಅದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ತುಂಬ ನೈಸಾಗಿ ಬರಬೇಕು ಪೌಡರು, ಅಷ್ಟು ಚೆನ್ನಾಗಿ ಪೌಡರ್ ಮಾಡಿಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಪ್ರತಿ ಸಲ 1/4 ಸ್ಪೂನ್, ಅರ್ಧ ಸ್ಪೂನು ಬೇಡ, 1/4 ಸ್ಪೂನ್ ಸಾಕಾಗುತ್ತೆ. 1/4 ಸ್ಪೂನ್ ಈ ಪೌಡರ್ನ ಹಾಲಿನ ಜೊತೆ ಅಥವಾ ನೀರಿನ ಜೊತೆ, ಹಾಲು ಅಂದರೆ ಜಾಸ್ತಿ ತೊಗೋಬಾರ್ದು ಫ್ರೆಂಡ್ಸ್, ಒಂದು ಚಿಕ್ಕ ಕಾಫಿ ಗ್ಲಾಸ್ ಇರುತ್ತಲ್ಲ ಅಷ್ಟೇ ತೊಗೋಬೇಕು ಹಾಲು, ಹೇಳ್ತಾ ಇದ್ದೀನಿ. ಅದಕ್ಕಿಂತ ಬೆಟರ್ ನೀರಲ್ಲಿ, 1 ಗ್ಲಾಸ್ ನೀರಲ್ಲಿ ಇದು 1/4 ಸ್ಪೂನ್ ಈ ನೇರಳೆ ಹಣ್ಣಿನ ಬೀಜದ ಪೌಡರ್ನ ಹಾಕಿ ಕುಡಿಬೇಕು. ಡೈಲಿ ಹೀಗೆ ಮಾಡೋದ್ರಿಂದ ನಿಮಗೆ ಡಯಾಬಿಟೀಸ್ ಕಂಟ್ರೋಲ್ಗೆ ಬರುತ್ತೆ. ನೇರಳೆ ಹಣ್ಣು ತಿನ್ನಿ ಅಂದ್ಬಿಟ್ಟು ಜಾಸ್ತಿ ತಿನ್ನಬಾರ್ದು. ಶುಗರ್ ಪೇಷಂಟ್ಸ್ ಓನ್ಲಿ ದಿನಕ್ಕೆ 6ರಿಂದ 7 ತಿನ್ನಬೇಕು, ನೆನಪಿರಲಿ, ಜಾಸ್ತಿ ಮಾತ್ರ ತಿನ್ನಬೇಡಿ. ಆ್ಯಂಡ್ ನಿಮಗೆ ಸೂಪರ್ ಫುಡ್ಸ್ ಹೇಳ್ತೀನಿ. ಯಾವ ಫುಡ್ನು ತುಂಬ ಜಾಸ್ತಿ ಅಲ್ಲ, ಓಕೆ ತಿನ್ಬೋದು ಅಂತಂದರೆ ಲಿಸ್ಟ್ ಹೇಳ್ತೀನಿ, ಬೇಕಾದ್ರೆ ಒಂದ್ಸಲ ನೋಟ್ ಮಾಡ್ಕೊಬಿಡಿ. ರಾಗಿ ತಿನ್ಬೋದು, ಗೋಧಿ, ಬೀನ್ಸ್, ಈರುಳ್ಳಿ, ಮೆಂತೆಕಾಳು, ಕಡಲೆ ಬೀಜ, ಹಾಗಲಕಾಯಿ, ಸೀಬೆಕಾಯಿ, ಬ್ಲೂಬೆರೀಸ್ ಅಂದರೆ ತುಂಬ ಅಲ್ಲ, ಒಂದು ಚಿಕ್ಕ ಬೌಲ್ ಅಷ್ಟು, ಅಂದರೆ ಕಲ್ಲಂಗಡಿ ಹಣ್ಣಲ್ಲಿ ಒಂದು 2-3, ಅದೇ 1/4% ತಿನ್ಬೋದು ಫ್ರೆಂಡ್ಸ್, 1/4 ಭಾಗ, ಅಂದರೆ 2 ದೊಡ್ಡ ಪೀಸ್ ತಿನ್ಬೋದು. ರೋಸ್ಬೆರೀಸು ಅಷ್ಟೇ, ಒಂದು ಚಿಕ್ಕ ಬೌಲ್. ಟೊಮೊಟೊ ಒಂದು 2 ತಿನ್ಬೋದು ಡೈರೆಕ್ಟಾಗಿ. ಕ್ಯಾರೆಟ್ಸ್, ಹೂಕೋಸು, ಪಾಲಕ್ ಜಾಸ್ತಿ ಯೂಸ್ ಮಾಡ್ಬೋದು. ಫಿಶ್, ಮೀನು, ಮೊಸರು, ನಟ್ಸ್, ಸೋಯಾ ಯೂಸ್ ಓಟ್ ಮೀಲ್ಸ್. ಆಮೇಲೆ ಗ್ರೀನ್ ಆಪಲ್ಸ್ ತುಂಬ ಒಳ್ಳೆಯದು ಡಯಾಬಿಟೀಸ್ ಅವ್ರಿಗೆ. ಗ್ರೀನ್ ಆಪಲ್ಸ್ ಡೈಲಿ 1 ಗ್ರೀನ್ ಆಪಲ್ ತಿನ್ಬೋದು ಫ್ರೆಂಡ್ಸ್. 2ರಿಂದ 3 ಪೀಸ್ ಅಷ್ಟು ಪೈನಾಪಲ್ ತಿನ್ಬೋದು. ನಿಂಬೆಹಣ್ಣು ಯೂಸ್ ಮಾಡ್ಬೋದು. ಅರ್ಧ ದಾಳಿಂಬೆ ತಿನ್ಬೋದು. ನೇರಳೆ ಹಣ್ಣು ಹೇಳಿದ್ನಲ್ಲ 6ರಿಂದ 7 ಅಷ್ಟೇ ತಿನ್ನಬೇಕು, ತುಂಬ ಒಳ್ಳೆಯದು. ಡೈಲಿ 6ರಿಂದ 7 ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಸ್ಟ್ರಾಬೆರೀಸು ಅಷ್ಟೇ 5ರಿಂದ 6 ತಿನ್ಬೋದು. ಕಿತ್ತಳೆ ಹಣ್ಣು ಡೈಲಿ 1 ಕಿತ್ತಳೆ ಹಣ್ಣು ತಿನ್ಬೋದು. ಕಿವಿ ಹಣ್ಣು ಡೈಲಿ 1, ಪಿಯರ್ ಹಣ್ಣು, ಆಮೇಲೆ ಮಾವಿನ ಹಣ್ಣು ತುಂಬ ತಿಂತಾರೆ. ಮಾವಿನ ಹಣ್ಣು ಒಳ್ಳೆಯದೋ ಕೆಟ್ಟದ್ದೋ ಅಂತ ಕೇಳ್ತಾರೆ ತುಂಬ ಜನ. ಅರ್ಧ ಮಾವಿನ ಹಣ್ಣು ತಿನ್ಬೋದು ಫ್ರೆಂಡ್ಸ್, ಡೈಲಿ ಅರ್ಧ. ದೊಡ್ಡ ಸೈಜ್, ಚಿಕ್ಕದಾದರೆ 1 ತಿನ್ಬೋದು. ತುಂಬ ದೊಡ್ಡದು ಆದರೆ ಮಾವಿನ ಹಣ್ಣು ಅರ್ಧ ತಿಂದರೆ ಏನೂ ಪ್ರಾಬ್ಲಮ್ ಬರಲ್ಲ. ಬಾಳೆಹಣ್ಣು ತಿನ್ಬೋದೋ ತಿನ್ನಬಾರ್ದು ಅಂತ ತುಂಬ ಜನ ಮೆಸೇಜ್ ಮಾಡಿದ್ರು ನನಗೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮದು ಹೈ ಬ್ಲಡ್ ಶುಗರ್ ಲೆವೆಲ್ ಇದ್ದರೆ, ಅಂದರೆ 200ಗಿಂತ ಜಾಸ್ತಿ ಏನಾರ ಇದ್ದರೆ ಅರ್ಧ ತಿನ್ನಬೇಕು ಫ್ರೆಂಡ್ಸ್, ಅರ್ಧನೇ ತಿನ್ನಬೇಕು. ಈಗ ಪಚ್ಚ ಬಾಳೆಹಣ್ಣು ದೊಡ್ಡದಾಗಿರುತ್ತಲ್ವ ಅದ್ರಲ್ಲಿ ಅರ್ಧ ತಿನ್ನಿ ಡೈಲಿ, ಏನೂ ಪ್ರಾಬ್ಲಮ್ ಇಲ್ಲ. ಅದೇ ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್ ಇದ್ದರೆ ನೀವು ಒಂದು ಮೀಡಿಯಮ್ ಸೈಜ್ದು 1 ತಿನ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಇನ್ನು ಯಾವ ಫುಡ್ ಅವಾಯ್ಡ್ ಮಾಡಬೇಕು ಅಂತಂದರೆ ಮೈದಾ ಪ್ರಾಡಕ್ಟ್ಸ್, ಮೈದಾದಿಂದ ಮಾಡಿರೋವಂಥ ಫುಡ್ನ ತಿನ್ನಬಾರ್ದು. ಅಂದರೆ ಪಿಜ್ಜಾ, ಬರ್ಗರ್, ಜಂಕ್ ಫುಡ್ಸ್ ಯಾವುದನ್ನು ತಿನ್ನಬಾರ್ದು. ಮೇಯ್ನಾಗಿ ಫ್ರೆಂಚ್ ಫ್ರೈಸ್
ಫ್ರೆಂಚ್ ಫ್ರೈಸ್ ತುಂಬ ಜನ ಗೊತ್ತಿರುತ್ತೆ. ಅಂದರೆ ಆಲೂಗಡ್ಡೆನ ಸ್ಲೈಸ್ ಆಗಿ ಮಾಡಿ ಡೀಪ್ ಫ್ರೈ ಮಾಡಿರ್ತಾರೆ. ಹಿಂಗೆ ಮೆಕ್ಡೀಲಿ ಹೊರಗಡೆ ಸಿಗುತ್ತೆ, ಫ್ರೆಂಚ್ ಫ್ರೈಸ್ ಅಂತ ಸಿಗುತ್ತೆ. ಅದನ್ನು ತಿನ್ನಲೇಬಾರ್ದು ಡಯಾಬಿಟಿಸ್ ಅವರು. ಪೊಟ್ಯಾಟೊ ಚಿಪ್ಸ್ ಆದರೂ ಅಷ್ಟೇ, ಆಲೂಗಡ್ಡೆ ಚಿಪ್ಸ್ ತಿನ್ನಬಾರ್ದು, ಆಲೂಗಡ್ಡೆನೂ ತಿನ್ನಬಾರ್ದು, ಬೇಯಿಸ್ಕೊಂಡು ತಿನ್ನಬಾರ್ದು ಆಲೂಗಡ್ಡೆನ. ಹಾಲು ಕುಡಿಬಾರ್ದಂತೆ, ಅಂದರೆ ಜಾಸ್ತಿ ಒಂದು ಚಿಕ್ಕ ಕಾಫಿ ಗ್ಲಾಸ್ ಅಷ್ಟು ಹಾಲು ಕುಡಿಬೋದು ಫ್ರೆಂಡ್ಸ್. ಆಮೇಲೆ ವೈಟ್ ರೈಸ್, ಬಿಳಿ ಅನ್ನನ ಜಾಸ್ತಿ ಯೂಸ್ ಮಾಡಬಾರ್ದು, ಆದಷ್ಟು ಬ್ರೌನ್ ರೈಸ್ ಯೂಸ್ ಮಾಡಿ. ರಾಗಿ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳಿದ್ನಲ್ಲ, ಅದ್ರ ಬದಲು ಯೂಸ್ ಮಾಡ್ಬೋದು. ಇನ್ನು ಸೋಡಾ ಪ್ರಾಡಕ್ಟ್, ಸೋಡಾ ಅಂತಂದರೆ ಸಾಫ್ಟ್ ಡ್ರಿಂಕು, ಎನರ್ಜಿ ಡ್ರಿಂಕ್ಸು ಅಂಥದ್ದೆಲ್ಲ ಕುಡಿಲೇಬಾರ್ದು. ಸ್ಮೋಕಿಂಗ್ ಮಾಡಬಾರ್ದು, ಡ್ರಿಂಕಿಂಗ್ ಮಾಡಬಾರ್ದು. ಆಮೇಲೆ ಫ್ಯಾಟ್ ಕಂಟೆಂಟ್ ಇರೋ ಮಾಂಸ, ನಾನ್ ವೆಜ್ಜಲ್ಲಿ ಮಾಂಸ, ಅದರಲ್ಲೂ ಪಿಗ್ ತಿನ್ನಬಾರ್ದಂತೆ, ಮೇಕೆ, ಕುರಿ ಅವೆಲ್ಲನೂ ಆದಷ್ಟು ಅವಾಯ್ಡ್ ಮಾಡಬೇಕಂತೆ. ಅದ್ರ ಬದಲು ಚಿಕನ್ನು, ಫಿಶ್ಶು ತಿನ್ಬೋದು ಚೆನ್ನಾಗಿ. ಶುಗರು, ಸ್ವೀಟ್ನೆಸ್ಸು ಕಾಮನ್ನಾಗಿ ಗೊತ್ತಿರುತ್ತೆ, ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಶುಗರ್ ಆಗಿರ್ಬೋದು, ಸ್ವೀಟ್ ಜಾಸ್ತಿ ತಿನ್ನಲೇಬಾರ್ದು. ಆ್ಯಂಡ್ ಒಣ ದ್ರಾಕ್ಷಿ ತುಂಬ ಪ್ರಾಬ್ಲಮ್ ಬರುತ್ತೆ, ಒಣ ದ್ರಾಕ್ಷಿ ತಿನ್ನಬಾರ್ದು. ಆ್ಯಂಡ್ ಸೀತಾಫಲ ಡಯಾಬಿಟಿಸ್ ಅವ್ರು ಮಾತ್ರ ತಿನ್ನಲೇಬಿಡಿ ಪ್ಲೀಸ್ ಫ್ರೆಂಡ್ಸ್, ಓಕೆನಾ. ಸ್ಟಾರ್ಚ್ ಫುಡ್ಸ್ ಇರುತ್ತೆ ಯಾವುದನ್ನೂ ತಿನ್ನಬಾರ್ದು. ಇದರೆಲ್ಲನೂ ಆದಷ್ಟು ಕಂಟ್ರೋಲ್ ಮಾಡಿ, ಓಕೆ. ಕಂಟ್ರೋಲ್ ಮಾಡಿ ಒಳ್ಳೆ ಫುಡ್ನ ತಗೊಳ್ಳಿ. ಯಾವುದೇ ಫುಡ್ ತಗೊಂಡ್ರು ಆದಷ್ಟು ಲಿಮಿಟಲ್ಲಿ ತಿನ್ನೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ ಫ್ರೆಂಡ್ಸ್. ಜಾಸ್ತಿ ಯಾವುದು ಸೂಪರ್ ಫುಡ್ಸ್ ಹೇಳ್ದೆ ಹೇಳ್ಬಿಟ್ಟು ಅದನ್ನು ಜಾಸ್ತಿ ತಿಂದು ಏನಾರ ಪ್ರಾಬ್ಲಮ್ ಆಗಿಬಿಡುತ್ತೆ. ಡೈಲಿ ಅರ್ಧ ಒಂದು ತಿನ್ನೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ಸ್ ಬರಲ್ಲ, ಓಕೆನಾ. ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ಆರೋಗ್ಯವಾಗಿರಿ, ಹೆಲ್ದಿ ಫುಡ್ ತಿನ್ನಿ, ಓಕೆನಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ